ಶಾಕಲ್ಯರು ಕೇಳ್ತಾ ಇದ್ದಾರೆ, ಕಥಮೇ ವಸವಃ ಇತಿ. ವಸುಗಳು ಅಂತ ನೀವು ಹೇಳಿದ್ರಿ, ವಸುರುದ್ರ ಆದಿತ್ಯರು ಅಂತ ನೀವು ಹೇಳಿದ್ರಿ. ಇಲ್ಲಿ ವಸುಗಳು ಎಷ್ಟು ಜನ ಇದ್ದಾರೆ, ವಸುಗಳು ಎಷ್ಟು, ಆ ವಸುಗಳು ಯಾರ್ಯಾರು ಅನ್ನೋದರ ಬಗ್ಗೆ ತಾವು ನಮಗೆ ತಿಳಿಸಿಕೊಡಬೇಕು ಅಂತ ಅವರು ಪ್ರಾರ್ಥನೆಯನ್ನ ಮಾಡಿ ಕೇಳಿದ್ದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಅಗ್ನಿಶ್ಚ ಪೃಥಿವೀಚ ವಾಯುಶ್ಚ ಅಂತರಿಕ್ಷಂಚ ಆದಿತ್ಯಶ್ಚ ದ್ಯೌಶ್ಚ ಚಂದ್ರಮಾಶ್ಚ ನಕ್ಷತ್ರಾಣಿ ಚ ಏತೇ ವಸವಃ. ಅಗ್ನಿ, ಪೃಥಿವಿ, ವಾಯು, ಅಂತರಿಕ್ಷ, ಆದಿತ್ಯ, ದ್ಯೌ, ಚಂದ್ರಮ, ನಕ್ಷತ್ರ, ಈ 8 ದೇವತೆಗಳನ್ನ ವಸುಗಳು ಅಂತ ಕರೀತಾರೆ. ಇವ್ರು ಯಾಕೆ ವಸುಗಳು ಅಂತ ಯಾಕೆ ಹೆಸರು ಇವರಿಗೆ ಅದಕ್ಕೆ ಹೇಳ್ತಾರೆ, ಏತೇಷು ಹಿ ಇದಂ ವಸು ಸರ್ವಂ ನಿಹಿತಂ ಇತಿ ತಸ್ಮಾತ್ ವಸವಃ ಇತಿ. ಎಲ್ಲ ಜಗತ್ತು ಯಾರನ್ನ ಆಶ್ರಯ ಮಾಡಿಕೊಂಡು ನಿಂತಿದೆ, ಸೆಕ್ಯೂರ್, ಜಗತ್ತಿಗೆ ಸೆಕ್ಯೂರಿಟಿಯನ್ನ ಕೊಟ್ಟವರು. ಜಗತ್ತು ಸುರಕ್ಷಿತವಾಗಿರ್ಬೇಕು, ಪ್ರಪಂಚ ಸುರಕ್ಷಿತವಾಗಿ ಇರಬೇಕು, ಜಗತ್ತು ಸುರಕ್ಷಿತವಾಗಿ ಇರುವಂತೆ ನೋಡಿಕೊಳ್ಳುವವರು. ಆದ್ದರಿಂದ ಇವರನ್ನ ವಸುಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ವಸುಗಳು ಅಂದ್ರೆ 8 ಜನ ಇದ್ದಾರೆ, ನಮಗೆಲ್ಲ ಗೊತ್ತಿರೋ ಅಂತದ್ದು. ಆದ್ರೆ ಇಲ್ಲಿ ವಸುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅಗ್ನಿ, ಪೃಥಿವಿ, ವಾಯು ಅಂತೆಲ್ಲ ಹೇಳ್ಬಿಟ್ರು. ಅದೇನದು ಗೊತ್ತಾಗೋದಿಲ್ವಲ್ಲ. ಯಾರು ನಿಜವಾಗಿ ವಸುಗಳು ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಬಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಉತ್ತರ ಕೊಡ್ತಾರೆ, ಪೃಥಿವಿ ಅಂದ್ರೆ ಪೃಥಿವಿ ದೇವತೆ ಅಲ್ಲ, ಅಗ್ನಿ ಅಂದ್ರೆ ಕಣ್ಣಿಗೆ ಕಾಣುವಂತ ಅಗ್ನಿ ಅಲ್ಲ. ಮತ್ತೆ ಯಾರು ಹಾಗಾದ್ರೆ? ಅಗ್ರಂ ವಿಷ್ಣುಂ ನಯೇದ್ಯಸ್ಮಾತ್ ಸುಪರ್ಣೋಗ್ನಿರುದಾಹೃತಃ. ಅಗ್ರಂ ವಿಷ್ಣುಂ ನಯೇತ್, ಸರ್ವೋತ್ತಮನಾದ ಶ್ರೇಷ್ಠನಾದ ಭಗವಂತನನ್ನ ನಯೇತ್, ಕರ್ಕೊಂಡು ಹೋಗ್ತಾನೆ. ಭಗವಂತ ಎಲ್ಲಾದ್ರೂ ಹೊರಗೆ ಹೋಗಬೇಕು ಅಂತಂದ್ರೆ ಗರುಡದೇವರ ಮೇಲೆ ಕೂತು ಹೊರಡುವಂಥದ್ದು. ಭಗವಂತನಿಗೆ ವಾಹನ ಅಗ್ರ. ಅಗ್ರಂ ವಿಷ್ಣುಂ ನಯೇತ್, ಅಗ್ರ ಅತ್ಯಂತ ಶ್ರೇಷ್ಠ ಸರ್ವೋತ್ತಮನಾದ ಭಗವಂತನನ್ನ ಹೊತ್ತು ತಿರುಗುತ್ತಾನೆ, ಕರ್ಕೊಂಡು ಹೋಗ್ತಾನೆ, ಭಗವಂತನಿಗೆ ವಾಹನವಾಗಿದ್ದಾನೆ. ಆದ್ದರಿಂದ ಗರುಡದೇವರಿಗೆ ಅಗ್ನಿ ಅಂತ ಹೆಸರು. ಆದ್ದರಿಂದ ಅಷ್ಟವಸುಗಳು ಅಂತ ಹೇಳಿದ್ರು. ಆ ಅಷ್ಟವಸುಗಳಲ್ಲಿ 8 ಜನ ಯಾರ್ಯಾರು ಅನ್ನೋ ಅಗ್ನಿ ಅಂತ ಮೊದಲನೇದು ಹೇಳಿದ್ರು. ಆ ಅಗ್ನಿ ಅಂದ್ರೆ ಯಾರಲ್ಲಿ? ಅಗ್ರನಾಮಕ ಅಂದ್ರೆ ಶ್ರೇಷ್ಠನಾದ ವಿಷ್ಣುವನ್ನ ಹೊತ್ತು ತಿರುಗುತ್ತಾನೆ, ವಿಷ್ಣುವಿಗೆ ವಾಹನನಾಗಿದ್ದಾನೆ. ಆದ್ದರಿಂದ ಗರುಡದೇವರಿಗೆ ಅಗ್ನಿ. ಪೃಥಿವಿ ಅಂತಂದ್ರು. ಯಾರು ಪೃಥಿವಿ? ಪ್ರಚಿತಂ ಹರಿಮಾದಾಯ ವಾತೀತಿ ಪ್ರಥಿವ ಸ್ಮೃತಃ. ಅದೇ ಗರುಡದೇವರಿಗೆ ಪ್ರಥಿವ ಅಂತ ಹೆಸರಿದೆ. ಪ್ರಥಿವ ಯಾಕೆ? ಪ್ರಚಿತಂ ಹರಿಮಾದಾಯ ವಾತಿ, ಎಲ್ಲ ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾದ ಅನಂತ ಕಲ್ಯಾಣ ಗುಣಪೂರ್ಣನಾದ ಭಗವಂತನಿಗೆ ಪ್ರಥಿವ ಅಂತ ಹೆಸರು. ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನನ್ನ ಕರೆದುಕೊಂಡು ಹೋಗ್ತಾನೆ. ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನನ್ನ ಎಲ್ಲ ಕಡೆಗಳಲ್ಲಿ ಕರೆದುಕೊಂಡು ಹೋಗ್ತಾನೆ, ಭಗವಂತನಿಗೆ ವಾಹನವಾಗಿದ್ದಾನೆ. ಆದ್ದರಿಂದ ಗರುಡದೇವರಿಗೆ ಏನ್ ಹೆಸರು? ಪ್ರಥಿವ ಅಂತ ಹೆಸರು. ಅಂತಹ ಪ್ರಥಿವನಾಮಕರಾದ ಗರುಡದೇವರ ಹೆಂಡತಿಯಾದ್ದರಿಂದ ಗರುಡದೇವರ ಇಚ್ಛೆಯಂತೆ ನಡೆದುಕೊಳ್ಳುವ ಕಾರಣದಿಂದ
ಇವಳು ಸುಪರ್ಣಿ ದೇವಿ ಅಥವಾ ಸೌಪರ್ಣಿ ಅಥವಾ ಸುಪರ್ಣಿ ಯಾರೋ ಹೇಳ್ದಾಗ ನಡೆಯೋದಿಲ್ಲ. ಗರುಡ ದೇವರ ಇಚ್ಛೆಗೆ ಅನುಸಾರವಾಗಿ ಈ ಮಹಾನುಭಾವಗಳು ನಡೀತಾಳೆ. ಪ್ರಥಿವನಾಮಕರಾದ ಗರುಡ ದೇವರ ಹೆಂಡತಿಯಾಗಿದ್ದಾಳೆ. ಆದ್ದರಿಂದ ಸುಪರ್ಣಿ ದೇವಿಯನ್ನ ಪೃಥಿವಿ ಅಂತ ಹೆಸರು. ಅಗ್ನಿ ಅಂದ್ರೆ ಗರುಡದೇವರು, ಪೃಥಿವಿ ಅಂತಂದ್ರೆ ಗರುಡದೇವರ ಹೆಂಡತಿ ಸುಪರ್ಣಿ. ಆಮೇಲೆ ವಾಯು ಅಂತಂದ್ರು. ಗೊತ್ತು ವಾಯು ಅಂದ್ರೆ ಯಾರು? ಸರ್ವಜ್ಞಾನಾತ್ ತಥಾಯುಷ್ಟ್ವಾತ್ ಸೂತ್ರಾತ್ಮ ವಾಯುರುಚ್ಯತೆ. ಸರ್ವಜ್ಞರಾದ್ದರಿಂದ ಜಗತ್ತಿಗೆ ಆಯುಷ್ಯವನ್ನ ಕೊಡ್ತಾರೆ. ಆದ್ದರಿಂದ ನಮ್ಮೆಲ್ಲರಿಗೂ ಆಯಸ್ಸು ನಿಂತಿರುವಂಥದ್ದು ಯಾರಿಂದ ಅಂತ ಕೇಳಿದ್ರೆ ವಾಯುದೇವರಿಂದ. ಅದಾದ್ಮೇಲೆ ಎಲ್ಲ ಜಗತ್ತಿನಲ್ಲಿ ಜೀವರಾಶಿಯಲ್ಲಿ ಉತ್ತಮರಾಗಿ ಜೀವೋತ್ತಮರಾಗಿ ಶ್ರೇಷ್ಠವಾದ ಜ್ಞಾನ ಸರ್ವಜ್ಞರಾಗಿರ್ತಕ್ಕಂತಹ ಕಾರಣದಿಂದ ಸೂತ್ರನಾಮಕರಾದ ಮುಖ್ಯ ಪ್ರಾಣದೇವರನ್ನ ವಾಯು ಅಂತ ಕರೀತಾರೆ. ಅದರಿಂದ ವಾಯುದೇವರು ನಮ್ಗದೆಲ್ಲ ಗೊತ್ತಿದೆ. ಅಗ್ನಿ ಅಂದ್ರೆ ಗರುಡ, ಪೃಥಿವಿ ಅಂದ್ರೆ ಸುಪರ್ಣಿ, ವಾಯುದೇವರು ಅಂದ್ರೆ ಮುಖ್ಯ ಪ್ರಾಣದೇವರಾಯ್ತು. ಶ್ರದ್ಧಾ ನಾಮೈವ ತತ್ಪತ್ನಿ ಸರ್ವಸ್ಯಾಂತರ್ನಿರೀಕ್ಷಣಾತ್ ಅಂತರಿಕ್ಷಮಿತಿ ಪ್ರೋಕ್ತ ದೇವೇಭ್ಯ ಅಧಿಕ ವೀಕ್ಷಣಾತ್. ಅಂತರಿಕ್ಷ ಅಂತ ಕರೆದ್ರೆ ಇಲ್ಲಿ 4ನೇ ದೇವತೆ ಅಂತರಿಕ್ಷ. ಅಷ್ಟವಸುಗಳಲ್ಲಿ ಒಂದು ಅಗ್ನಿನಾಮಕನಾಗಿ ಗರುಡ, ಪೃಥ್ವಿ ನಾಮದಿಂದ ಸುಪರ್ಣಿ, ವಾಯು ಎನ್ನುವ ನಾಮದಿಂದ ಮುಖ್ಯ ಪ್ರಾಣದೇವರು. ಈಗ ಅಂತರಿಕ್ಷ ಅಂತ. ಅಂತರಿಕ್ಷ ಅಂದ್ರೆ ಏನು? ಅಂತಹ ಒಳಗೆ. ಯಾರ ಒಳಗೆ? ಗರುಡಶೇಷ ರುದ್ರಾದಿಗಳ ಒಳಗೆ, ಅರ್ಥಾತ್ ಸರ್ವರ ಒಳಗೂ ನಿಂತು ಗರುಡಶೇಷ ರುದ್ರಾದಿಗಳಿಗಿಂತಲೂ ಅಧಿಕವಾಗಿ ಎಲ್ಲವನ್ನ ನೋಡ್ತಾಳೆ. ಗರುಡಶೇಷ ರುದ್ರಾದಿಗಳಿಗಿಂತಲೂ ಜಾಸ್ತಿ, ಹೆಚ್ಚಿಗೆ, ಅಧಿಕವಾಗಿ ಒಳಗೆ ನಿಂತು ದರ್ಶನ ಮಾಡ್ತಾಳೆ, ನೋಡ್ತಾಳೆ. ಆದ್ದರಿಂದ ಶ್ರದ್ಧಾ ಅರ್ಥಾತ್ ಭಾರತೀ ದೇವಿಗೆ ಅಂತರಿಕ್ಷ ಅಂತ ಹೆಸರು. ಅಂತರಿಕ್ಷ ಅಂದ್ರೆ ಯಾವ ದೇವತೆ ಆಯ್ತು ಈಗ? ಅಂತರಿಕ್ಷ ಅಂತಂದ್ರೆ ಭಾರತೀ ದೇವಿ. ಆಮೇಲೆ ಆದಿತ್ಯ. ಆದಿತ್ಯ ಅಂದ್ರು. ಯಾರಾದಿತ್ಯ? ಆದಿಕಾಲ ಸ್ಥಿತೋ ಯಸ್ಮಾತ್ ಆದಿತ್ಯಸ್ತು ಸದಾಶಿವ. ಇಂದ್ರಾದಿ ದೇವತೆಗಳಿಗಿಂತ ಆದಿಕಾಲದಲ್ಲೇ ಇದ್ದಾರೆ. ಇಂದ್ರಾದಿ ದೇವತೆಗಳು ಹುಟ್ಟುವುದಕ್ಕಿಂತ ಮೊದಲೇ ಇದ್ದಾರೆ. ಆದ್ದರಿಂದ ರುದ್ರದೇವರಿಗೆ ಆದಿತ್ಯ. ಆಮೇಲೆ ದ್ಯೌರುಮಾಚ ಸಮುದ್ದಿಷ್ಟ ವಾಗ್ರೂಪ ದ್ಯೋತಿಕಾಯತಃ. ದ್ಯೌರುಮ, ದ್ಯೌಹು ಅಂತ ಒಂದು ಹೇಳಿದ್ರು. 6ನೇಯದ್ದು ಅದ್ಯಾರು? ದ್ಯೌಹು ಅಂದ್ರೆ ಯಾರು? ವಾಗೀಂದ್ರಿಯಕ್ಕೆ ಅಭಿಮಾನಿಯಾಗಿ ನಮ್ಮೆಲ್ಲರ ಮಾತಿನಿಂದ ಅಂದ್ರೆ ದ್ಯೌರುಮ ವಾಗ್ರೂಪ ದ್ಯೋತಿಕ. ನಮ್ಮ ವಾಗೀಂದ್ರಿಯದಿಂದ, ನಮ್ಮ ಮಾತಿನಿಂದ ಒಳ್ಳೆಯ ಅರ್ಥ ಬರುವಂತೆ ಶಾಸ್ತ್ರದ ಮಾತುಗಳನ್ನ, ಶಾಸ್ತ್ರಾರ್ಥವನ್ನ ನುಡಿಸುವ ಕಾರಣ ಪಾರ್ವತೀ ದೇವಿಗೆ ದ್ಯೌಹು ಅಂತ ಹೆಸರು. ಪಾರ್ವತಿ ದ್ಯೌಹು. ಯಾಕೆ? ನಮ್ಮ ವಾಗೀಂದ್ರಿಯಕ್ಕೆ ಅಭಿಮಾನಿಯಾಗಿ ನಮ್ಮ ನಾಲಿಗೆಯಿಂದ, ವಾಗೀಂದ್ರಿಯದಿಂದ ಒಳ್ಳೆಯ ಅರ್ಥವನ್ನ ಹೊರಗಡೆ ಕಳಿಸ್ತಾಳೆ, ಒಳ್ಳೆ ಅರ್ಥ ಬರುವಂತೆ ಮಾತಾಡಿಸ್ತಾಳೆ. ಆದ್ದರಿಂದ ಪಾರ್ವತೀ ದೇವಿಗೆ ದ್ಯೌಹು ಅಂತ. ಈ 6 ಜನ ಅರ್ಥಾತ್ ಗರುಡ ಸುಪರ್ಣಿ, ವಾಯುಭಾರತಿ, ರುದ್ರದೇವರು ಮತ್ತು ಪಾರ್ವತೀ ದೇವಿ. ತೇ ಏತೆ ಸರ್ವದೇವೇಭ್ಯ ವಿಶಿಷ್ಟಾ. ಈ 6 ದೇವತೆಗಳು ಇಂದ್ರಾದಿ ಸಕಲ ದೇವತೆಗಳಿಗಿಂತಲೂ ಶ್ರೇಷ್ಠರು. ತದ್ವಶಾಃ ಪರೇ.
ಇಂದ್ರಾದಿ ದೇವತೆಗಳೆಲ್ಲ ಈ 6 ದೇವತೆಗಳ ಅಧೀನರಾಗಿದ್ದಾರೆ. ವಾಯುಭಾರತಿ, ಗರುಡದೇವರು ಸುಪರ್ಣಿ ದೇವಿ, ರುದ್ರದೇವರು ಪಾರ್ವತೀ ದೇವಿ. ಈ 6 ದೇವತೆಗಳೇ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠರು. ಉಳಿದ ಎಲ್ಲ ದೇವತೆಗಳು ಈ 6 ದೇವತೆಗಳ ಅಧೀನದಲ್ಲಿ ಇದ್ದಾರೆ. ಆರಾಯ್ತು. ಅಷ್ಟವಸು ಆಗ್ಬೇಕಲ್ಲ. 6ನೇದ್ ಹೇಳ್ತಾರೆ ಇಲ್ಲಿ ನಕ್ಷತ್ರ. ನಕ್ಷತ್ರ ಅಂದ್ರೆ ಯಾರು? ಅದಕ್ಕೆ ಆಚಾರ್ಯ ಭಾಷ್ಯ ಬರೆದ ನಕ್ಷತ್ರಂ ಇಂದ್ರ ಉದ್ದಿಷ್ಟ. ನಕ್ಷತ್ರ ಅಂದ್ರೆ ಇಂದ್ರ. ಯಾಕೆ ಇಂದ್ರದೇವರಿಗೆ ನಕ್ಷತ್ರ ಅಂದ್ರೆ ಯಾಕೆ? ಅತ್ರಾಣಾತ್ ಸೂರ್ಯ ಚಂದ್ರಾದ್ಯೈ. ಸೂರ್ಯ ಚಂದ್ರ ಮೊದಲಾದ ಯಾರೂ ಇವನನ್ನ ರಕ್ಷಣೆ ಮಾಡೋದಿಲ್ಲ. ಇವನಿಗೆ ಸೂರ್ಯ ಚಂದ್ರಾದಿ ಯಾವ ದೇವತೆಗಳಿಂದಲೂ ಕೂಡ ರಕ್ಷಣೆ ಇಲ್ಲ. ಇವನನ್ನ ಯಾರೂ ರಕ್ಷಣೆ ಮಾಡೋದಿಲ್ಲ. ಅಂದ್ರೆ ಯಾರು ಅಂದ್ರೆ ಇವನಿಗಿಂತ ಯೋಗ್ಯತೆಯಲ್ಲಿ ಕೆಳಗೆ ಇರುವ ಯಾರೂ ಕೂಡ ಇವನನ್ನ ರಕ್ಷಣೆ ಮಾಡೋದಿಲ್ಲ. ಆದ್ದರಿಂದ ಇಂದ್ರದೇವರ ಹೆಸರೇನು? ನಕ್ಷತ್ರ. ಚಂದ್ರ ಅಂತ ಇನ್ನೊಂದು ಹೆಸರು ಬಂತು. ಯಾರು ಚಂದ್ರ? ಆಚಾರ್ಯ ಭಾಷ್ಯ ಬರೀತಾರೆ, ಚಂದ್ರ ಕಾಮ ಉದಾಹೃತ ಆಹ್ಲಾದಾಚ್ಚೈವ ಹೇತುತಃ. ಆಹ್ಲಾದ, ಎಲ್ಲರಿಗೂ ಮನಸ್ಸಿಗೆ ಆಹ್ಲಾದವನ್ನ, ಸಂತೋಷವನ್ನ ಕೊಡುವ ಕಾರಣದಿಂದ ಕಾಮನಿಗೆ, ಮನ್ಮಥನಿಗೆ ಚಂದ್ರ ಅಂತ ಹೆಸರು. ಆದ್ದರಿಂದ ಎಲ್ಲ ಜಗತ್ತು ಇವರಿಂದ ರಕ್ಷಣೆಯನ್ನ ಪಡೆದು ಸುಖವಾಗಿ ವಾಸ ಮಾಡ್ತಾ ಇದೆ. ಆದ್ದರಿಂದ ಈ 8 ದೇವತೆಗಳನ್ನ ವಸುಗಳು. ನೋಡಿ, ನಾವು ನೋಡಿದ ವಸು ಅನ್ನೋದು ಬೇರೆ, ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವಸು ಅನ್ನೋದು ಬೇರೆ. ಪೃಥ್ವಿ ಗರುಡದೇವರು ಅಲ್ಲ, ಅಗ್ನಿ ಗರುಡದೇವರು, ಪೃಥ್ವಿ ಸುಪರ್ಣಿ ದೇವಿ, ವಾಯು ಮುಖ್ಯ ಪ್ರಾಣದೇವರು, ಅಂತರಿಕ್ಷ ಭಾರತೀ ದೇವಿ, ಆಮೇಲೆ ಆದಿತ್ಯ ಮಹಾರುದ್ರದೇವರು, ದ್ಯು ಪಾರ್ವತೀ ದೇವಿ, ಚಂದ್ರ ಕಾಮ, ನಕ್ಷತ್ರ ಇಂದ್ರ. 8 ದೇವತೆಗಳು ಜಗತ್ತನ್ನ ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಇವರನ್ನ ವಸುಗಳು ಕರೀತಾರೆ. ಈ 8 ದೇವತೆಗಳಲ್ಲಿ ಜ್ಞಾನಾದಿ ಷಡ್ಗುಣ ಷಟ್ಸು ತದನ್ಯೇಭ್ಯೋಧಿಕಾಯತಃ ವಸುಷ್ವಪೀತ್ಯೇವೋಚ್ಚಾವೀಂದ್ರಾದ್ಯಾಃ ಪೂರ್ವಕೀರ್ತಿತಾಃ. ಈಗ ನಾವಿಲ್ಲಿ ಹೇಳಿದ 8 ದೇವತೆಗಳಲ್ಲಿ ವಾಯುದೇವರು, ಭಾರತಿ, ಗರುಡ, ಸುಪರ್ಣಿ, ರುದ್ರ, ಪಾರ್ವತಿ, ಈ 6 ದೇವತೆಗಳಿಗೆ ಉಳಿದ ಎಲ್ಲ ಇಂದ್ರಾದಿ ದೇವತೆಗಳಿಗಿಂತ ಜ್ಞಾನ, ವಿಜ್ಞಾನ, ಐಶ್ವರ್ಯ, ವೀರ್ಯ, ಯಶಸ್ಸು, ಸಂಪತ್ತು ಇದೆಲ್ಲವೂ ಜಾಸ್ತಿ ಇರುತ್ತೆ. ಆದ್ದರಿಂದ 33 ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠರಾಗಿರತಕ್ಕಂತಹ ದೇವತೆಗಳು ಇವರು. ತತ್ರಾಪಿ ಅಷ್ಟವಸುಗಳಲ್ಲಿಯೂ ಕೂಡ ಈ 8 ಜನ ವಸುಗಳು ಅಂತ ಏನ್ ಹೇಳಿದ್ವಿ, ಅದರಲ್ಲಿ ಇಂದ್ರಕಾಮರನ್ನ ಬಿಟ್ಟು ಈ 6 ಜನ ಅತ್ಯಂತ ಶ್ರೇಷ್ಠರಾಗಿದ್ದಾರೆ. ಅತ್ಯಂತ ಶ್ರೇಷ್ಠರಾಗಿರತಕ್ಕಂತಹ ವ್ಯಕ್ತಿಗಳು ಈ 6 ಜನ. ಅಲ್ಲಿಗೆ 33 ದೇವತೆಗಳಲ್ಲಿ 8 ವಸುಗಳು ಮುಗೀತು. ಈಗ ಏಕಾದಶ ರುದ್ರರು ಅಂತ ಹೇಳ್ಬೇಕು. ಕಥಮೇ ರುದ್ರಾಹ ಇತಿ. ರುದ್ರರು ಎಷ್ಟು ಜನ, ಅವ್ರು ಯಾರ್ಯಾರು ಅಂತ ಶಾಕಲ್ಯರು ಯಾಜ್ಞವಲ್ಕ್ಯರನ್ನ ಕೇಳಿದ್ದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ. ದಶ ಇಮೇ ಪುರುಷೇ ಪ್ರಾಣಾಃ ಆತ್ಮೈಕಾದಶ ತೇ ಯದಸ್ಮಾತ್ ಶರೀರಾನ್ ಮರ್ತ್ಯಾದುತ್ಕ್ರಾಮಂತಿ ಅಥರೋದಯಂತಿ
ತದ್ಯದ್ರೋದಯಂತಿ ತಸ್ಮಾದ್ ರುದ್ರಾಹ ಇತಿ. ಈ ಜೀವನಲ್ಲಿ ಇಮೇ ಪುರುಷೇ, ಈ ಜೀವನಲ್ಲಿ 10 ಇದೆ. 5 ಜ್ಞಾನೇಂದ್ರಿಯ ಅಂತ ಇದೆ, 5 ಕರ್ಮೇಂದ್ರಿಯ ಅಂತ ಇದೆ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಗೆ ನಿಯಾಮಕರಾಗಿರತಕ್ಕಂತಹ ವ್ಯಕ್ತಿಗಳು 10 ದೇವತೆಗಳು. ಅದರ ಜೊತೆಯಲ್ಲೇ ಆತ್ಮೈಕಾದಶ, ಆತ್ಮ ಅಂದ್ರೆ ಬುದ್ಧಿ, ಬುದ್ಧಿಗೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ. ಈ 11 ದೇವತೆಗಳನ್ನ ರುದ್ರರು ಅಂತ ಕರೀತಾರೆ. ಯಾಕಿವರನ್ನ ರುದ್ರರು ಅಂತ ಕರೀತಾರೆ? ಇವರಿಗೆ ರುದ್ರ ಅಂತ ಯಾಕೆ ಹೆಸರು? ಅದಕ್ಕೆ ಹೇಳ್ತಾರೆ, ಸಾಯುವಾಗ ಎಲ್ಲಿ 11 ದೇವತೆಗಳು ಹೊರಗೆ ಹೋಗ್ಬಿಟ್ರೆ, ಅಯ್ಯೋ ಅಯ್ಯೋ ಸತ್ತು ಹೋಗ್ತಾ ಇದ್ದಾನಲ್ಲ ಅಂತ ನಮ್ಮನ್ನ ನೋಡಿ ಸಾಯುವಂತಹ ವ್ಯಕ್ತಿಯನ್ನ ನೋಡಿ ಸಂಬಂಧಿಕರು ಜೋರಾಗಿ ಅಳ್ತಾರೆ. ಆದ್ದರಿಂದ ಅಳುವಂತೆ ಮಾಡ್ತಾರೆ. ಆದ್ದರಿಂದ ಈ 11 ದೇವತೆಗಳನ್ನ ರುದ್ರರು ಅಂತ ಕರೆಯುವಂಥದ್ದು. ಯಾರು 11 ದೇವತೆಗಳು ಇವರು ಅಂದ್ರೆ ಆಚಾರ್ಯ ಭಾಷ್ಯ ಬರೆದ್ರು, ಪ್ರಾಣಾದ್ಯಾಹ ವಾಯುಪುತ್ರಾಸ್ತು ದಶ ಬುದ್ಧ್ಯಭಿಮಾನವಾನ್ ಬೃಹಸ್ಪತಿರಿತಿಹ್ಯೇತೆ ರುದ್ರಾಹ ಇತ್ಯೇವ ಕೀರ್ತಿತಾಃ. ಮುಖ್ಯ ಪ್ರಾಣದೇವರ ಮಕ್ಕಳಾದ ಪ್ರಾಣಾಪಾನ ವ್ಯಾನೋದಾನ ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ ಮತ್ತು ಧನಂಜಯ 10 ಜನ ಪ್ರಾಣರು. ಅದಾದ ಮೇಲೆ ಬುದ್ಧಿಗೆ ಅಭಿಮಾನಿಗಳಾಗಿರತಕ್ಕಂತಹ ಬೃಹಸ್ಪತ್ಯಾಚಾರ್ಯರು. ಈ 11 ದೇವತೆಗಳೇನಿದ್ದಾರೆ, ಈ 11 ದೇವತೆಗಳನ್ನೇ ಏಕಾದಶ ರುದ್ರರು ಅಂತ ಕರೆಯುವಂಥದ್ದು. ಅಲ್ಲಿಗೆ ಅಷ್ಟವಸುಗಳು, ವಾಯುಭಾರತಿ, ಗರುಡ ಸುಪರ್ಣಿ, ರುದ್ರ ಪಾರ್ವತಿ 8 ಆಯ್ತು. ಅದಾದ್ಮೇಲೆ ಪ್ರಾಣದೇವರ ಮಕ್ಕಳಾದ ಪ್ರಾಣಾಪಾನ ವ್ಯಾನೋದಾನ ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ 10. ಜೊತೆಯಲ್ಲಿ ಬುದ್ಧಿಭಿಮಾನಿಗಳಾದಂತಹ ಬೃಹಸ್ಪತ್ಯಾಚಾರ್ಯರು, ಇವ್ರನ್ನ ಸೇರಿಸಿದ್ರೆ 11, 8 + 11 19 ಆಯ್ತು. ಅಲ್ಲಿಗೆ ರುದ್ರರಾಯ್ತು. ಅದಾದ್ಮೇಲೆ ಕಥಮಾದಿತ್ಯ ಇತಿ, ಆದಿತ್ಯರು ಎಷ್ಟು ಜನ, ಅವ್ರು ಯಾರ್ಯಾರು ಅಂತ ಪ್ರಶ್ನೆ. ಆದಿತ್ಯರು ಯಾರ್ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ, 12 ವೈ ಮಾಸಾ ಸಂವತ್ಸರಸ್ಯ ಏತೆ ಆದಿತ್ಯಾಃ. ಒಂದು ವರ್ಷಕ್ಕೆ ಎಷ್ಟು ತಿಂಗಳಿದೆ? ಸಾಮಾನ್ಯ ನಮಗೆಲ್ಲ ಗೊತ್ತಿದೆ. ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಅಂತ ಆಗ್ತದೆ ಅಂದ್ರೆ 12 ತಿಂಗಳಾಗತ್ತೆ. ಒಂದು ವರ್ಷಕ್ಕೆ 12 ತಿಂಗಳು. ಆ 12 ತಿಂಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳೇ 12 ಆದಿತ್ಯರು. ಏತೇ ಹಿ ಇದಂ ಸರ್ವಮಾದದಾನಾಯಂತಿ. ಎಲ್ಲ ಜೀವರ ಆಯುಷ್ಯವನ್ನ ಎಳ್ಕೊಂಡು ಹೋಗುವಂಥವ್ರು ಇವ್ರು. ಜೀವರ ಆಯುಷ್ಯವನ್ನ ಸೆಳ್ಕೊಂಡು ಹೋಗ್ಬಿಡ್ತಾರೆ. ಜೀವರ ಆಯುಷ್ಯವನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಇವ್ರಿಗೇನ್ ಹೆಸರು? ಆದಿತ್ಯರು. ತೇ ಯದಿದಂ ಸರ್ವಮಾದದಾನಾಯಂತಿ ತಸ್ಮಾದಾದಿತ್ಯ ಇತಿ. ಯಾವ ಕಾರಣದಿಂದ ಸಮಗ್ರವಾದ ಆಯುಷ್ಯವನ್ನೇ ಸೆಳ್ಕೊಂಡು ಹೋಗಿಬಿಡ್ತಾರೋ ಆದ್ದರಿಂದ ಇವರನ್ನ ಆದಿತ್ಯರು ಅಂತ ಕರೀತಾರೆ. ಆದ್ದರಿಂದ ಆದಿತ್ಯರು ಯಾರ್ಯಾರು ಅಂದ್ರೆ 12 ತಿಂಗಳಿಗೆ ಅಭಿಮಾನಿಗಳಾದವರು ಯಾರು, ಅವರು ಆದಿತ್ಯರು ಅಂತ ಹೇಳಿಬಿಟ್ರು. ಸಾಮಾನ್ಯವಾಗಿ ಆಚಾರ್ಯ ಭಾಷ್ಯ ಬರೀತಾರೆ, ಮಾಸಾಭಿಮಾನಿನೋ ಏತು ಯಮಚಂದ್ರಯುತಾದ್ವಿಷಟ್ ಧಾತರ್ಯಮಾದ್ಯ ಆದಿತ್ಯ ಇಂದ್ರ ವಿಷ್ಣು ವಿನೈವತು. ಇಲ್ಲಿ ಧಾತಾರ್ಯಮ, ಪೂಷ, ಭಗ, ತ್ವಷ್ಟ, ಸವಿತಾ ಹೀಗೆಲ್ಲ ಬರ್ತಾರೆ 12 ಆದಿತ್ಯರು ಅಂತ. ಆ 12 ಆದಿತ್ಯರಲ್ಲಿ ಇಂದ್ರನೂ ಸೇರ್ತಾನೆ, ಭಗವಂತನೂ ಬರ್ತಾನೆ. ಆದ್ದರಿಂದ ಇಂದ್ರದೇವರನ್ನ ಈಗ ತಾನೆ ನಕ್ಷತ್ರ ಅಂತ ನಾಮದಿಂದ ಕರೆದು ಬಿಟ್ರು ಅಷ್ಟವಸುಗಳಲ್ಲಿ.
ಆದ್ದರಿಂದ ಆ ಇಂದ್ರದೇವರನ್ನ ಮತ್ತೆ ಇಟ್ಕೊಳ್ಲಿಕ್ಕಾಗೋದಿಲ್ಲ, ಮತ್ತೆ ಭಗವಂತನನ್ನು ಇಟ್ಕೊಳ್ಲಿಕ್ಕಾಗೋ. ಯಾಕೆ ಅಂತಂದ್ರೆ ಕೆಳಗಿನ ದೇವತೆಗಳು ಮೇಲಿನ ದೇವತೆಗಳಿಗೆ ಪರಿವಾರದವರು ಅಂತ ನೆನ್ನೆ ಹೇಳಿದೆ ನಾನು. ಆದ್ದರಿಂದ ಭಗವಂತ ಗರುಡ ಶೇಷಾದಿಗಳಿಗೆ ಪರಿವಾರ ದೇವತೆನ, ಹಾಗಾಗೋದಿಲ್ಲ, ಸರ್ವೋತ್ತಮ. ಆದ್ದರಿಂದ ಭಗವಂತನನ್ನ ಇಟ್ಕೊಳ್ಲಿಕ್ ಬರೋದಿಲ್ಲ. ನಕ್ಷತ್ರ ಎನ್ನುವ ಹೆಸರಿನಿಂದ ಇಂದ್ರದೇವರನ್ನ ಇಟ್ಕೊಂಡಿದ್ದೇವೆ, ಆದ್ದರಿಂದ ಇಲ್ಲಿ ಇಂದ್ರದೇವರನ್ನ ಇಟ್ಕೊಳ್ಳೋ ಆಗಿಲ್ಲ. ಆದ್ದರಿಂದ ದ್ವಾದಶಾದಿತ್ಯರಲ್ಲಿ ಇಂದ್ರ ವಿಷ್ಣುಗಳು ಸೇರ್ತಾರೆ. ಆದ್ದರಿಂದ ಧಾತ ಹರ್ಯಮ ಭಗ ತ್ವಷ್ಟ ಸವಿತ ಪೂಷ ಅಂತೆಲ್ಲ ಹೇಳುವಾಗ ಇಂದ್ರದೇವರನ್ನ ಮತ್ತು ಉಪೇಂದ್ರ ವಿಷ್ಣುವನ್ನ ಬಿಟ್ಟಾಗ ಎಷ್ಟಾಗತ್ತೆ? 10 ಆಗತ್ತೆ. 12ರಲ್ಲಿ 2 ತೆಗೆದು ಬಿಟ್ರೆ, ಇಂದ್ರ ಮತ್ತು ವಿಷ್ಣುವನ್ನ ತೆಗೆದು ಬಿಟ್ರೆ 10 ದೇವತೆಗಳಾಯ್ತು. ದ್ವಾದಶಾದಿತ್ಯರು ಅಂತಂದ್ರಲ್ಲ, ಹೇಗ್ ಸಾಧ್ಯ ಇಲ್ಲಿ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಮ ಚಂದ್ರಯುತಾಹ ದ್ವಿಷಟ್. ಯಮ ಮತ್ತು ಚಂದ್ರ ಇಬ್ಬರನ್ನ ಸೇರಿಸ್ಕೊಂಡ್ಬಿಡಿ. ಇಲ್ಲಿ ಇಂದ್ರ ಮತ್ತು ವಿಷ್ಣುವನ್ನ ಬಿಟ್ಬಿಡೋದು, ಯಮ ಮತ್ತು ಚಂದ್ರರನ್ನ ಸೇರಿಸೋದು. ಅಲ್ಲಿ ಎಷ್ಟಾಯ್ತು? 12 ಆಯ್ತು. ಯಾರ್ಯಾರಾದ್ರೀಗ 33 ದೇವತೆಗಳಲ್ಲಿ ಅಷ್ಟವಸುಗಳು, 11 ರುದ್ರರು, 12 ಆದಿತ್ಯರು ಪ್ರಧಾನ ದೇವತೆಗಳು ಅಂತ ಹೇಳುವಾಗ ಅದರಲ್ಲಿ ವಾಯುದೇವರು, ಭಾರತೀ ದೇವಿ, ಗರುಡ ದೇವರು, ಸುಪರ್ಣೀ ದೇವಿ, ರುದ್ರದೇವರು, ಪಾರ್ವತೀ ದೇವಿ, ಮತ್ತೆ ಇಂದ್ರ ಮತ್ತು ಕಾಮ 8 ಆಯ್ತು ವಸುಗಳು ಅಂತ. ಮುಖ್ಯ ಪ್ರಾಣದೇವರ 10 ಜನ ಮಕ್ಕಳು, ಪ್ರಾಣಾಪಾನವು ಯಾನೋದಾನ ಸಮಾನ, ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ 10, ಬುದ್ಧಿಗೆ ಅಭಿಮಾನಿಗಳಾದಂತಹ ಬೃಹಸ್ಪತ್ಯಾಚಾರ್ಯರು ಸೇರಿಸಿ 11, 8 + 11 19 ಆಯ್ತು. ಈಗ ದ್ವಾದಶಾದಿತ್ಯರಲ್ಲಿ ಧಾತ ಹರ್ಯಮ ಭಗ ಪೂಷ ತ್ವಷ್ಟ ಮೊದಲಾಗಿರ್ತಕ್ಕಂತಹ 10 ಜನ ಮತ್ತು ಯಮ ಮತ್ತು ಚಂದ್ರ ಇವರಿಬ್ಬರನ್ನು ಸೇರಿಸಿದ್ರೆ 12 ಆಯ್ತು. 19 + 19 + 12 31, 31 ಆಯ್ತು. ನಮಗ್ 33 ಆಗ್ಬೇಕಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಕಥಮ ಇಂದ್ರ ಕಥಮ ಪ್ರಜಾಪತಿ. ಇಂದ್ರ ಅಂದ್ರೆ ಯಾರು? ಪ್ರಜಾಪತಿ ಇಂದ್ರ ಯಾರು? ನೋಡಿ, ಇಂದ್ರ ಮತ್ತು ಪ್ರಜಾಪತಿ ಇವರಿಬ್ಬರನ್ನ ಸೇರಿಸ್ಬಿಟ್ರೆ 33 ಆಯ್ತು. 31 ಏಕಾದಶ ರುದ್ರ 12 ಅಷ್ಟವಸು, ಏಕಾದಶ ರುದ್ರ 12 ಆದಿತ್ಯ 31 ಆಯ್ತು. ಜೊತೆಯಲ್ಲಿ ಇಂದ್ರ ಮತ್ತು ಪ್ರಜಾಪತಿ ಇವರಿಬ್ಬರನ್ನು ಸೇರಿಸಿಬಿಟ್ರೆ 33 ಆಯ್ತು. ಅದನ್ನ ಇಲ್ಲಿ ಹೇಳ್ತಾರೆ, ಯಾರು ಕಥಮ ಇಂದ್ರ. ಇಂದ್ರ ಅಂದ್ರೆ ಯಾರು? ಕಥಮ ಪ್ರಜಾಪತಿ. ಪ್ರಜಾಪತಿ ಇಂದ್ರ ಯಾರು? ಅದಕ್ಕೆ ಉತ್ತರ ಕೊಡ್ತಾರೆ, ಸ್ತನ ಇತ್ನುರೇವ ಇಂದ್ರ ಯಜ್ಞ ಪ್ರಜಾಪತಿ ರೀತಿ. ಸ್ತನ ಇತ್ನು ಅಂದ್ರೆ ಸಿಡಿಲು. ಮಳೆ ಬರುವಾಗ ಸಿಡಿಲು ಗುಡುಗು ಎಲ್ಲ ಬರುತ್ತಲ್ಲ, ಅಂತಹ ಸಿಡಿಲಿಗೆ ಅಭಿಮಾನಿಯಾದಂತಹ ದೇವತೆ ಯಾರಿದ್ದಾನೆ ಅವನೇ ಇಂದ್ರ, ಯಜ್ಞ ಪ್ರಜಾಪತಿ. ಯಜ್ಞಾಭಿಮಾನಿಯಾಗಿರತಕ್ಕಂತಹ ದೇವತೆ ಯಾರಿದ್ದಾನೆ ಅವನಿಗೆ ಪ್ರಜಾಪತಿ ಅಂತ ಹೆಸರು. ಚೆನ್ನಾಗಿದೆ ನೋಡಿ, ಹೆಸರು ಕೊಡೋದೇ ಚಂದ ಇವರೆಲ್ಲ. ಇನ್ನು ಯಾರು ಅಶನಿ ಸಿಡಿಲಿಗೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ ಯಾರಿದ್ದಾನೆ ಅವನು ಇಂದ್ರ. ಯಜ್ಞಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ ಯಾರಿದ್ದಾರೆ ಅವರು ಪ್ರಜಾಪತಿ. ಇಂದ್ರ ಮತ್ತು ಪ್ರಜಾಪತಿ ಇಬ್ಬರಾಯ್ತು. ಇದ್ರ ಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾರೆ, ಕಥಮಸ್ತನ ಇತ್ನು ರೀತಿ. ಸ್ತನ ಇತ್ನು ಸಿಡಿಲಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಯಾರು ಅಂತ ಮತ್ತೆ ಪ್ರಶ್ನೆ. ಈ ಸಿಡಿಲಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಯಾರು? ಸಿಡಿಲಿಗೆ ಅಭಿಮಾನಿಯಾಗಿರತಕ್ಕಂತಹ ದೇವತೆ ಯಾರು? ಅದಕ್ಕೆ ಉತ್ತರ ಕೊಟ್ಟಿದ್ದೇನು? ವಜ್ರಾಯುಧಕ್ಕೆ, ಇಂದ್ರದೇವರ ಕೈಯಲ್ಲಿರುವಂತಹ ವಜ್ರಾಯುಧಕ್ಕೆ ಯಾರು ಅಭಿಮಾನಿ ದೇವತೆಯೋ
ಅವನೇ ಅಶನಿ ಸಿಡಿಲಿಗೆ ಅಭಿಮಾನಿ ದೇವತೆ. ಯಜ್ಞಾಭಿಮಾನಿ ದೇವತೆ ಕಥಮೋ ಯಜ್ಞ ಇತಿ ಅಶವ ಇತಿ. ಯಜ್ಞಾಭಿಮಾನಿ ದೇವತೆ ಯಾರು ಅಂದ್ರೆ ಪಶುಗಳಿಗೆ ಅಭಿಮಾನಿ ಯಾರೋ ಅವನೇ ಯಜ್ಞಾಭಿಮಾನಿ. ಏನಪ್ಪ ಹೀಗಿದೆ ಉತ್ತರ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸ್ತನಯಿತ್ನೋರಭಿಮಾನಿ ಅಭಿಮಾನಿ ವಾಯುಜಸ್ತ್ವಿಂದ್ರ ಉಚ್ಯತೆ ಸಯೇವ ವಜ್ರ ಇಂದ್ರಸ್ಯ ಶೋಷ ನಿಶ್ಚಾಶನಾದರೇಹೇ. ಹಿಂದೆ ಅಷ್ಟವಸುಗಳಲ್ಲಿ ನಕ್ಷತ್ರ ಅಂತ ಒಂದು ಬಂತು. ಅಲ್ಲಿ ನಕ್ಷತ್ರಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಆ ನಕ್ಷತ್ರ ನಾಮಕರಾದವರು ಇಂದ್ರದೇವರು ಅಂತ ನಾವು ಹೇಳಿದ್ವಿ. ಅಂತಹ ನಕ್ಷತ್ರ ನಾಮಕರಾಗಿರತಕ್ಕಂತಹ ಇಂದ್ರದೇವರಿಗೆ ಇನ್ನೊಂದು ರೂಪ ಇದೆ. ಮುಖ್ಯ ಪ್ರಾಣದೇವರ ಮಗ ಇಂದ್ರದೇವರೇ ಮುಖ್ಯ ಪ್ರಾಣದೇವರ ಮಗನಾಗಿ ಮತ್ತೊಂದು ರೂಪದಿಂದ ಬರ್ತಾರೆ. ಅವರೇ ಸಿಡಿಲಿಗೆ ಅಭಿಮಾನಿ, ಅವರೇ ವಜ್ರಾಯುಧಕ್ಕೆ ಅಭಿಮಾನಿ. ಇಂದ್ರನ ವಜ್ರಾಯುಧಕ್ಕೆ ಅವರೇ ಅಭಿಮಾನಿ, ಸಿಡಿಲಿಗೂ ಅವರೇ ಅಭಿಮಾನಿ. ಅವ್ರು ಯಾರು ಅಂದ್ರೆ ಮುಖ್ಯ ಪ್ರಾಣದೇವರ ಮಗ ವಾಯುಜಸ್ತು ಇಂದ್ರ. ಮುಖ್ಯ ಪ್ರಾಣದೇವರ ಮಗನಾಗಿ ಮತ್ತವರೇ ಬಂದಿದ್ದಾರೆ. ಯಜ್ಞ ಅಂದ್ರೆ ಯಾರು? ಯಜ್ಞೋ ನಾಮ ಇಂದ್ರ ಪುತ್ರೋ ಯೋ ಜಯಂತ ಇತಿ ಚೋಚ್ಯತೆ ಸಯೇವ ಪಶುಮಾನಿತ್ವಾತ್ ಪಶವಶ್ಚೇತಿ ಕಥ್ಯತೆ. ಇಂದ್ರದೇವರ ಮಗ ಜಯಂತ ಅಂತ ಯಾರಿದ್ದಾರೆ? ಇಂದ್ರದೇವರ ಮಗನಾಗಿರ್ತಕ್ಕಂಥ ಜಯಂತ ಅವನೇ ಯಜ್ಞಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ. ಯಜ್ಞಾಭಿಮಾನಿ ದೇವತೆ ಯಾರು ಅಂತಂದ್ರೆ ಇಂದ್ರದೇವರ ಮಗ ಜಯಂತ. ಅವನೇ ಪಶುಗಳಿಗೆ ಅಭಿಮಾನಿಯಾದ್ದರಿಂದ ಅವನಿಗೆ ಪಶು. ಆದ್ದರಿಂದ ಮುಖ್ಯ ಪ್ರಾಣದೇವರ ಮಗನಾಗಿ ಇಂದ್ರದೇವರ ಮತ್ತೊಂದು ರೂಪ ಇದೆ, ಅದು 32ನೆಯದ್ದು. ಇಂದ್ರದೇವರ ಮಗನಾಗಿರ್ತಕ್ಕಂಥ ಜಯಂತ ಇದ್ದಾನೆ, ಅವನು 33. ಆದ್ದರಿಂದ 33 ದೇವತೆಗಳು ಯಾರು ಇಲ್ಲಿ ನಮಗೆ ಸೇರಿ ಬಂದ್ರು ಅಂತಂದ್ರೆ ಗರುಡ, ಸುಪರ್ಣಿ, ವಾಯು, ಭಾರತಿ, ರುದ್ರ, ಪಾರ್ವತಿ, ಇಂದ್ರ, ಕಾಮ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ತ್ರಿಕಲ, ದೇವದತ್ತ, ಧನಂಜಯ, ಬೃಹಸ್ಪತಿ, ಧಾತ, ಅರಿಯಮ, ತ್ವಷ್ಟ, ಭಗ, ಪೂಷ, ಸವಿತಾ ಮೊದಲಾಗಿರ್ತಕ್ಕ 10 ಜನ. ಅದಾದ್ಮೇಲೆ 2 ಯಮ ಮತ್ತು ಚಂದ್ರ, ಅಲ್ಲಿಗೆ 31. ವಾಯುದೇವರ ಮಗನಾಗಿ ಬಂದಂತಹ ಇಂದ್ರದೇವರ ಮತ್ತೊಂದು ರೂಪ ಸಿಡಿಲಿಗೆ ಮತ್ತು ವಜ್ರಾಯುಧಕ್ಕೆ ಅಭಿಮಾನಿಯಾದ ಒಂದು ರೂಪ, ಅದು 32ನೆಯದ್ದು. ಅದಾದ್ಮೇಲೆ ಇಂದ್ರದೇವರ ಮಗನಾಗಿರ್ತಕ್ಕ ಯಜ್ಞಾಭಿಮಾನಿಯಾಗಿ ಪಶುಗಳಿಗೆ ಅಭಿಮಾನಿಯಾಗಿ ನಿಂತ ಜಯಂತ ಅವನು 33. ಆದ್ದರಿಂದ ಈ 33 ದೇವತೆಗಳ ಪರಿವಾರದವರಾಗಿ ಮಿಕ್ಕ ಎಲ್ಲ ದೇವತೆಗಳು ಇದ್ದಾರೆ. ಆದ್ದರಿಂದ ಈ 33 ದೇವತೆಗಳು ಪ್ರಧಾನರು. ಈ 33 ದೇವತೆಗಳಲ್ಲಿಯೂ ಕೂಡ ಪ್ರಧಾನರಾಗಿರತಕ್ಕಂತಹ ದೇವತೆಗಳಿದ್ದಾರೆ. ಅವ್ರು ಯಾರು ಅಂತಂದ್ರೆ ಕತಮೇ ಶಳಿತಿ. ಈ 33 ದೇವತೆಗಳಲ್ಲೂ ಪ್ರಧಾನರು 6 ಜನ ಅಂದ್ರಲ್ಲ, ಆ 6 ದೇವತೆಗಳು ಯಾರು ಅಂದ್ರೆ ಸ್ಪಷ್ಟ ನಮಗೆ. ಅಗ್ನಿ, ಪೃಥಿವಿ, ವಾಯುಶ್ಚ, ಅಂತರಿಕ್ಷಂಚ, ಆದಿತ್ಯಶ್ಚ, ದ್ಯೌಶ್ಚೇತೆ ಷಟ್. ಅಂದ್ರೆ ಅಗ್ನಿನಾಮಕರಾದ ಗರುಡ, ಪೃಥಿವಿ ನಾಮಕರಾಗಿರತಕ್ಕ ಸುಪರ್ಣಿ, ಮುಖ್ಯ ಪ್ರಾಣದೇವರು, ಅಂತರಿಕ್ಷ ನಾಮಕರಾಗಿರತಕ್ಕ ಭಾರತಿ, ಆದಿತ್ಯ ನಾಮಕರಾಗಿರತಕ್ಕ ಗರುಡ ನಮ್ಮ ರುದ್ರದೇವರು, ದ್ಯುನಾಮಕಳಾಗಿರತಕ್ಕಂಥ ಪಾರ್ವತಿ. ಈ 6 ದೇವತೆಗಳು 33 ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠರು. ಯಾಕೆ ಅಂದ್ರೆ ಎಲ್ಲರಿಗಿಂತ ಜ್ಞಾನ, ವಿಜ್ಞಾನ, ಬಲ, ಶ್ರೀ, ಯಶಸ್ಸು ಎಲ್ಲ ಇವರಿಗೆ ಜಾಸ್ತಿ ಇದೆ. ಆದ್ದರಿಂದ ಇತರ ಎಲ್ಲ ದೇವತೆಗಳು ಇವರ ಕಂಟ್ರೋಲ್ನಲ್ಲಿ ಬರ್ತಾ ಇದ್ದಾರೆ. ಈ 6 ದೇವತೆಗಳಲ್ಲಿಯೂ 3 ದೇವತೆಗಳು ಶ್ರೇಷ್ಠ. ಯಾರು? ಕಥಮೇತೆ ತ್ರಯೋ ದೇವಾಹ ಇತಿ. ಈ 33 ದೇವತೆಗಳಲ್ಲಿ ಈ 6 ಜನ ಶ್ರೇಷ್ಠ ಅಂದ್ರು. ಈ 6 ದೇವತೆಗಳಲ್ಲಿಯೂ 3 ಜನ ಶ್ರೇಷ್ಠ ಅಂತ. ಯಾರವರು 3? ಇಮೇ ಏವ ತ್ರಯೋ ಲೋಕಾಹ. ಈ 3 ಜನಗಳೇ ಶ್ರೇಷ್ಠರು. ಯಾರು? ಗರುಡ, ವಾಯು, ರುದ್ರ. ಯಾಕೆ? ಇವರು 3 ಜನಗಳು ಅವರವರ ಪತ್ನಿಯರಿಗೆ ಆಶ್ರಯರಾಗಿದ್ದಾರೆ. ಭಾರತೀ ದೇವಿಗೆ ಆಶ್ರಯ ವಾಯುದೇವರು,
ಸುಪರ್ಣಿ ದೇವಿಗೆ ಆಶ್ರಯ ಗರುಡ ದೇವರು, ಪಾರ್ವತೀ ದೇವಿಗೆ ಆಶ್ರಯ ಮಹಾರುದ್ರ ದೇವರಾದ್ದರಿಂದ ಆ 6 ದೇವತೆಗಳಲ್ಲಿ ಈ 3 ದೇವತೆಗಳೇ ಶ್ರೇಷ್ಠರು. ಎಲ್ಲ ದೇವತೆಗಳು ಈ 3 ದೇವತೆಗಳ ಅಧೀನದಲ್ಲಿದ್ದಾರೆ. ಕಥಮೌತೌದ್ವೌ ಅವರಲ್ಲಿಯೂ ಇಬ್ಬರು ಶ್ರೇಷ್ಠ ಅಂದ್ರು. ಆ 33ರಲ್ಲಿ 6 ಶ್ರೇಷ್ಠ, 6ರಲ್ಲಿ 3 ಶ್ರೇಷ್ಠ, ಆ 3ರಲ್ಲಿ ಮತ್ತೆ ಇಬ್ಬರು ಶ್ರೇಷ್ಠ ಅಂತ. ಯಾರವರು ಅಂತಂದ್ರೆ ಅನ್ನಂಚೈವ ಪ್ರಾಣಶ್ಚೇತಿ, ಅನ್ನ ಮತ್ತು ಪ್ರಾಣ. ಯಾರದು ಅನ್ನ ಮತ್ತು ಪ್ರಾಣ ಅಂದ್ರೆ ಭಾರತೀ ದೇವಿ ಮುಖ್ಯ ಪ್ರಾಣ ದೇವರು. ನೋಡಿ 33ರಲ್ಲಿ 6 ಶ್ರೇಷ್ಠ, 6ರಲ್ಲಿ 3 ಶ್ರೇಷ್ಠ, 3ರಲ್ಲಿ ಮತ್ತೆ 2 ಶ್ರೇಷ್ಠ. ಆ 2 ಯಾರು ಅಂತ ಕೇಳಿದ್ರೆ ಭಾರತಿ, ಶ್ರದ್ಧಾನಾಮಕಳಾದ ಭಾರತಿ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣ ಇವರಿಬ್ಬರು ಇದ್ದಾರೆ ಮತ್ತೆ ಇಲ್ಲಿ. ಆ ಮುಖ್ಯ ಪ್ರಾಣ ಮತ್ತು ಭಾರತಿಯಲ್ಲಿ ಅಧ್ಯರ್ಥ ಅಂದ್ರೆ ಯಾರು? ಅದನ್ನು ಹೇಳ್ತಾರೆ. ಅಧ್ಯರ್ಥ ಅಂದ್ರೆ ಯಾರು? ಅಧ್ಯರ್ಥ ಅಂದ್ರೆ ಮುಖ್ಯ ಪ್ರಾಣ. ಈ ಪ್ರಕಾರವಾಗಿ ತಾರತಮ್ಯ ಮುಂದುವರಿಯತ್ತೆ. ನೋಡಿ ಯಾಜ್ಞವಲ್ಕ್ಯರ ಉತ್ತರ ಹೇಗಿದೆ, ಅದಕ್ಕೆ ಪ್ರಶ್ನೆನೂ ಹೇಗಿದೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ವಿಸ್ತಾರವಾಗಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣ.